ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಹೊಸಕೋಟೆ ತಾಲೂಕು ಕಂಬ್ಳಿಪುರ ಕಾಟೇರಮ್ಮ ದೇವಸ್ಥಾನ. ಕುಡಿತ ಚಟ ಇರೋವ್ರಿಗೆ ಮಾತ್ರ ಇದು ಹೇಳಿ ಮಾಡಿಸಿದ ಜಾಗ ಬಿಡಿಸೋದಕ್ಕೆ. ಯಾಕಂದರೆ ಇಲ್ಲಿ ಕುಡಿತ ಚಟ ಇರೋರು ಇಲ್ಲಿ ಬಂದು ಮದ್ದು ತಗೊಂಡಿದ್ದಾರೆ ಅಂದರೆ ಮತ್ತೆ ಅವರು ಜೀವನದಲ್ಲಿ ಮದ್ದೇ ಕುಡಿಯಲ್ಲ. ಆ ರೇಂಜ್ಗೆ ಅವರು ಕನ್ವರ್ಟ್ ಆಗೋತಾರೆ, ಮೈಂಡ್ ಡೈವರ್ಟ್ ಆಗೋಗುತ್ತೆ. ಬೇಗ ಬನ್ನಿ ವಿಡಿಯೋ ಫುಲ್ ನೋಡೋಣ. ಇದು ಕಾಟೇರಮ್ಮ ದೇವಿಯ ಗರ್ಭಗುಡಿ. ಇಲ್ಲಿ ದೇವಿಯ ದರ್ಶನ ಮಾಡಿಕೊಂಡು ಮುಂದೆ ಹೋದರೆ ನೀವು ಕಾಯಿನ್ ಮೆತ್ತೋದನ್ನು ನೋಡ್ಬೋದು. ಯಾಕಂದರೆ ಅವ್ರ ಮನಸ್ಸಿನಲ್ಲಿ ಏನೋ ಸಮಸ್ಯೆಗಳಿದ್ದರೆ ತಿಳ್ಕೊಂಡು ಅಲ್ಲಿ ಕಾಯಿನ್ ಮೆತ್ತಿದ್ರೆ ಗರ್ಭಗುಡಿಗೆ ಕಾಯಿನ್ ಮೆತ್ಕೊಳುತ್ತೆ. ಅವ್ರ ಸಮಸ್ಯೆ ಕ್ಲಿಯರ್ ಆಗಲ್ಲ ಅನ್ನಂಗಿದ್ರೆ ಕಾಯಿನ್ ಉದುರೋಗುತ್ತೆ. ಇದು 100% ಸತ್ಯ. ಬೇಕಾದರೆ ನೀವು ಟೆಸ್ಟ್ ಮಾಡಿ ನೋಡಿ. ಕಾಯಿನ್ ಮೆತ್ತೋ ಜಾಗ. ಇಲ್ಲೇನೋ ಕೋರಿಕೆಗಳು ನಾವು ಕೋರ್ಕೊಂಡಿರೋದು ಆಗಂಗಿದ್ರೆ ಈ ಕಾಯಿನ್ ಮೆತ್ಕೊಳುತ್ತೆ, ಇಲ್ಲಾಂದರೆ ಕಾಯಿನ್ ಉದುರೋಗುತ್ತೆ. ನಾನು ಟೆಸ್ಟ್ ಮಾಡಿದ್ದೀನಿ, ಬೇಕಾದರೆ ನೀವು ಬಂದು ಟೆಸ್ಟ್ ಮಾಡಿ ನೋಡಿ. ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದರೆ ಇಲ್ಲಿ ಕಾಳಿದೇವಿ ವಿಗ್ರಹವನ್ನು ಗಮನಿಸ್ಬೋದು. ಇಲ್ಲಿ ಪೂಜೆ ಮಾಡ್ತಾ ಇರ್ತಾರೆ, ದೀಪ ಬೆಳಗ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಯಾರಾದರೂ ಮಾಟ ಮಂತ್ರ ನಿಮ್ಮ ಕುಟುಂಬಸ್ಥರಿಗೆ ಮಾಡಿದರೆ ಅದು ಯಾವುದೇ ಥರ ನಿಮ್ಮ ಕುಟುಂಬಸ್ಥರ ಮೇಲೆ ಪರಿಣಾಮ ಬೀರಬಾರ್ದು, ಮತ್ತು ಅದರಿಂದ ನಿಮಗೆ ಯಾವುದೇ ಥರ ತೊಂದರೆ ಆಗಬಾರ್ದು, ಮತ್ತು ಅವರೇನು ಮಾಡಬಾರ್ದು ನಿಮ್ಮ ಕುಟುಂಬಸ್ಥರಿಗೆ ಅಂತ ಹೇಳಿ ಇಲ್ಲಿ ಬೀಗ ಹಾಕ್ತಾರೆ. ಇದು ಇಂಪಾರ್ಟೆಂಟು. ಇಲ್ಲಿ ಬೀಗ ಹಾಕಿ ಆ ಬೀಗದ ಕೈನ ಎಲ್ಲಾದರೆ ಬಿಸಾಕ್ತಾರೆ. ಯಾಕಂದರೆ ಅದು ಹೆಂಗೆ ಲಾಕ್ ಆಗಿರುತ್ತೋ ಅವರು ಏನಾದರೂ ಮಾಡಿಸಿದ್ರೆ ಅದೇ ಥರ ಲಾಕ್ ಆಗೋಗುತ್ತೆ ಅಂತ ಅರ್ಥ. ಕುಡಿತ ಚಟ ಇರೋರಿಗೆ ಈ ವಿಗ್ರಹ ಪಕ್ಕದಲ್ಲಿ ಮದ್ದು ಕೊಡ್ತಾರೆ. ಅದಕ್ಕೆ ನಾವು ಟೋಕನ್ ತಗೊಬೇಕು. ಒಂದು ಟೋಕನ್ಗೆ 1000 ರೂಪಾಯಿ ಬೆಲೆ ಇರುತ್ತೆ. 9 ವಾರ ತಗೋಬೇಕು. ಅವರು ತಗೊಂಡು ಫಸ್ಟ್ ವಾರದಿಂದನೇ ಅವ್ರು ಬೇಕಾದರೆ ಆ್ಯಕ್ಟಿವಿಟೀಸು ಅವರು ಯಾವ ಥರ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ನೀವು ಗಮನಿಸ್ಬೋದು. ಅಲ್ಲಿಂದನೇ ಅವ್ರು ಸ್ಟಾರ್ಟ್ ಮಾಡ್ತಾರೆ ಮದ್ಯ ಬಿಡೋದಕ್ಕೆ. ಎಣ್ಣೆ ಸುದ್ದಿಗೆ ಅವ್ರಿಗೆ ಹೋಗಲ್ಲ. ಆ ಥರ ಅವ್ರ ಮೈಂಡ್ ಡೈವರ್ಟ್ ಆಗೋಗುತ್ತೆ. ಒಂದು ಸರಿ ಕುಡಿತ ಚಟ ಇರೋರನ್ನ ದಯವಿಟ್ಟು ಈ ಜಾಗದಲ್ಲಿ ಕರ್ಕೊಂಬಂದು ಒಂದು ಸರಿ ವಿಸಿಟ್ ಮಾಡಿ, ಟ್ರೈ ಮಾಡಿ. ಯಾಕಂದರೆ ಯಾವುದೋ ಒಂದು ಫ್ಯಾಮ್ಲಿಗೆ ಒಳ್ಳೆಯದಾದರೆ ಎಲ್ಲರಿಗೂ ಸಂತೋಷ. ಎಷ್ಟೋ ಜನ ಇದರಿಂದ ನೋವು ಅನುಭವಿಸ್ತಾ ಇರ್ತಾರೆ. ಅಂಥವ್ರಿಗೆಲ್ಲನೂ ಇದು ಒಳ್ಳೆಯ ಜಾಗನೇ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇಲ್ಲಿ ಪವಾಡ ಇದೆ. ಆ ಪವಾಡಕ್ಕಿಂತ ಆ ತಾಯಿಯ ಶಕ್ತಿ ಜಾಸ್ತಿ ಇಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಒಂದು ಸರಿ ಟ್ರೈ ಮಾಡಿ ನೋಡಿ. ಪ್ರತಿ ತಿಂಗಳು ಇಲ್ಲಿ ಅಮಾವಾಸ್ಯೆಗೆ ಪೌರ್ಣಮಿಗೆ ಹೋಮ ಮಾಡ್ತಾರೆ. ಅದು ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಟೈಮ್ ಟೇಬಲ್ ಹಾಕಿದ್ದಾರೆ. ಬೇಕಾದರೆ ನೀವು ಗಮನಿಸ್ಬೋದು ಫ್ರೆಂಡ್ಸ್. ನೀವು ಇಲ್ಲಿ ಪಕ್ಕದಲ್ಲಿ ಗಮನಿಸ್ಬೋದು, ಪಕ್ಕದಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಅದು ಅಮ್ಮನವರ ವಿಗ್ರಹವನ್ನು ಮಾಡ್ತಾ ಇರೋದು. ಸುಮಾರು 252 ಅಡಿ ಎತ್ತರದ ವಿಗ್ರಹವನ್ನು ಮಾಡ್ತಾಯಿದ್ದಾರೆ ಇಲ್ಲಿ. ಅದೇನೋ ಫುಲ್ ಕಂಪ್ಲೀಟ್ ಆದರೆ ನೀವು ಹೊಸಕೋಟೆಯಿಂದನೇ ಬೇಕಾದರೆ ಅಮ್ಮನವ್ರ ದರ್ಶನ ಮಾಡ್ಬೋದು. ಆ ರೇಂಜ್ಗೆ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಬೆಳಿಗ್ಗೆ 6:15 ಇಷ್ಟೊತ್ತಿಗೆ ನೋಡಿ ಎಷ್ಟು ಜನ ತುಂಬೋಗಿದ್ದಾರೆ ಭಕ್ತಾದಿಗಳು. ಇನ್ನು ಮುಂದೆ ಹೋಗ್ತಾ ಇದ್ರೆ ವಿಪರೀತ ಜನ ಆಗೋದಾರೆ ಫ್ರೆಂಡ್ಸ್. ನೀವಿಲ್ಲಿ ಗಮನಿಸ್ಬೋದು ಫ್ರೆಂಡ್ಸ್, ಎಷ್ಟೊಂದು ಬೀಗಗಳು ಹಾಕಿದ್ದಾರೆ ನೋಡಿ. ಇಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ ಜನಗಳಿಗೆ ಅರ್ಥ. ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದರೆ ಜೋಡಿ ಮರ ಇದೆ. ಆ ಜೋಡಿ ಮರ ಕೆಳಗಡೆ 9 ನವದುರ್ಗೆಯರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ನಾವು ತೆಗೆದುಕೊಂಡು ಬಂದಿರೋ ಅರಕೆಕಾಯಿನ 9 ಪ್ರದಕ್ಷಿಣೆ ಹಾಕಿ, ಇಲ್ಲ 48 ಪ್ರದಕ್ಷಿಣೆ ಹಾಕಿ ಅಲ್ಲಿ ಕಾಯಿ ಕಟ್ಟಿದರೆ ಜಾಸ್ತಿ ಒಳ್ಳೆಯದು. ನಿಮ್ಮದು ಏನೇ ಕೋರಿಕೆ ಇರಲಿ ಅದು ಈಡೇರಿತು ಅಂತಲೇ ಲೆಕ್ಕ. ಇದು ಜಾಸ್ತಿ ಇಂಪಾರ್ಟೆಂಟು. ಕಾಯಿ ಕಟ್ಟೋದು ಇಂಪಾರ್ಟೆಂಟು. ಇಲ್ಲಿ ಬೇಕಾದರೆ ನೀವು ನೋಡ್ಬೋದು, ಸುಮಾರು ಲಕ್ಷಗಟ್ಟಲೆ ಕಾಯಿಗಳು ಕಟ್ಟಿದ್ದಾರೆ. ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ ಜನಗಳಿಗೆ ಎಷ್ಟು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು. ಆ ತಾಯಿನ ನಂಬಿಕೊಂಡು ದಿನಕ್ಕೆ ಲಕ್ಷಾನುಗಟ್ಟಲೆ ಜನರು ಇಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ. ಇದನ್ನು ನೀವು ಇಂಪಾರ್ಟೆಂಟು ಇದು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಏನನ್ನ ಸಮಸ್ಯೆ ಇರಲಿ, ಇಲ್ಲಿ ಕಾಯಿ ಕಟ್ಟಿದರೆ 100% ಆ ಸಮಸ್ಯೆ ಪರಿಹಾರ ಆಗುತ್ತೆ. ಇದು ಸತ್ಯ ಫ್ರೆಂಡ್ಸ್.
ಎಲ್ಲ ಟೋಕನ್ ತಗೊಂಡು ದರ್ಶನಕ್ಕೆ ಹೋಗೋರು. ಬೆಳಿಗ್ಗೆನೇ ನೋಡಿ ಎಲ್ಲಿ ಗಂಟ ಕ್ಯೂ ಬೆಳೆದಿದೆ. ಇನ್ನು ಓತಾ ಓತಾ ಇನ್ನೆಷ್ಟು ದೂರ ಹೋಗುತ್ತೋ ಏನೋ ಗೊತ್ತಿಲ್ಲ. ಕಾಯಿ ಕಟ್ಟಿ ಸ್ವಲ್ಪ ಕೆಳಗಡೆ ಬಂದರೆ ಅಲ್ಲಿ ಅಮ್ಮನವರು ಮಲಗಿರೋ ವಿಗ್ರಹವನ್ನು ನೋಡ್ಬೋದು ನೀವು. ನೋಡೋಕ್ಕೆ ಎರಡು ಕಣ್ಣು ಸಾಲದು, ಆ ಥರ ಮೈ ಜುಮ್ಮನ್ನುತ್ತೆ. ಅದನ್ನು ನೋಡಿ ನಾವು ದೇವಸ್ಥಾನದಿಂದ ಹೊರಗಡೆ ಬಂದರೆ ಪಾರ್ಕಿಂಗ್ ವ್ಯವಸ್ಥೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಬನ್ನಿ. ಇದೇ ಫ್ರೆಂಡ್ಸ್ ಪಾರ್ಕಿಂಗ್ ಜಾಗ. ಸುಮಾರು ವೆಹಿಕಲ್ಸ್ ನಿಲ್ಲಿಸ್ಕೊಬೋದು. ಸುಮಾರು ಒಂದು 5-6 ಎಕರೆ ಜಾಗ ಇದೆ. ಪಾರ್ಕಿಂಗ್ ವ್ಯವಸ್ಥೆಗೆ ಮಾತ್ರ ಏನು ಟೆನ್ಷನ್ ಇಲ್ಲ. ಆರಾಮಾಗಿ ಪಾರ್ಕ್ ಮಾಡಿಬಿಟ್ಟು ನೀವು ದರ್ಶನಕ್ಕೆ ಹೋಗ್ಬೋದು. ಒಂದು ಸರಿ ಬನ್ನಿ, ದರ್ಶನ ಮಾಡಿ, ಅಮ್ಮನವರ ಕೃಪೆಗೆ ಪಾತ್ರರಾಗಿ ನಿಮಗೂ ನಿಮ್ಮ ಕುಟುಂಬಸ್ಥರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.